ನಾವು ಪಕ್ಕ ಕಾಂಗ್ರೆಸ್. ನನ್ನ ಅಜ್ಜ ಅಮ್ಮನ ಕಾಲದಾಗಿದ್ದ ಕಾಂಗ್ರೆಸ್. ನಾವು ಇವ್ರು ಅನ್ಯಾಯ ಮಾಡಿದ್ರೆ ನಾವು ಬದಲಾಗಬೇಕಾಗತ್ತೆ. ಸಿದ್ದರಾಮಯ್ಯನವ್ರು ಕೊಟ್ಟಿದಾರ ಅವ್ರ ಋಣ ನಾವು ತೀರ್ಸೋಕೆ ಇಸ್ಕೊಂಡಿದ್ದೀವಿ ಈಗ 2 ವರ್ಷ. ಅವರು ನಿಮಾನ್ಸಿಗೆ ಹೋಗ್ಬೇಕಾಗಿತ್ತು, ತಪ್ಪಿ ಭಾರಿ ಪ್ರಚಂಡ ಬಹುಮತದೊಂದಿಗೆ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಸರ್. ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಹೇಳಿದ್ರು ಮಾತೆತ್ತಿದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಡ್ತೀವಿ ಇಡೀ ಊರನ್ನ ಅಂತ ಮಾತಾಡುವಂತ ಶ್ರೀಮಂತಿಕೆ ದರ್ಬಾರ್ ನಡೆಸುವಂತ ನಮ್ಮ ಜಾಮೀರಾಮ ಒಂದು ಸಿಗಬೇಕಾದ್ರೆ ಕ್ಷಮೆ ಅರ್ಪಿಸ್ಬೇಕು. ಹೌದಾ, ಅವಾಗ ದಾವಣಗೆರೆಗೆ ಬರೋದು. ಎಸ್ ಮಲ್ಲಿಕಾರ್ಜುನ್ ಅಂತಾರಲ್ಲ ಅವರು. ನಾವು ಹೇಳಿದ್ದು ತಪ್ಪಾದಮ್ಮ, ನೀನು ಬರಬೇಕು, ನೀನು ಮಾಡಬೇಕು. ಅವ್ರ ಋಣದಾಗದೀವಪ್ಪ ಹಾಕಕ್ಕೆ ಅವ್ರ ಋಣಕ್ಕೆ ತೀರ್ಸೋಕು. ನಾವು ಇಷ್ಟು ದಿನ ಉಂಡಿಲ್ಲ ಅವ್ರ ಋಣನ ಹಾಕಕ್ಕೆ. ಅವರು ನಿಮಾನ್ಸಿ ಸೇರ್ಲೇಬೇಕು ಅಂತ ಹೇಳಿದರೆ ನಾವು ಕೂಡ ಒಂದು ಟ್ಯಾಬ್ಲೆಟ್ ಅನ್ನ ಕೊಟ್ಟು ಮಾನಸಿಕವಾಗಿ ಅಸ್ವಸ್ಥರಾಗಿರೋ ಪ್ರದೀಪ್ ಅವರಿಗೆ 500 ರೂಪಾಯಿ ಕೊಟ್ಟರೆ, ಒಂದು ಬಿರಿಯಾನಿ ಕೊಟ್ಟರೆ ಓಟ್ ಹಾಕ್ತೀವಿ ಅಂತೇಳಿ ಅಲ್ಪಸಂಖ್ಯಾತರನ್ನ ಅಲ್ಪವಾಗಿ ಕಾಣುವಂಥ ಮನಸ್ಥಿತಿ. ವಯಸ್ಸಾದವರು ಸಹ ಎಲ್ಲ ಇವ್ರ ಮನೆಗೆ ಬೇಕಾ ಅಂತ ಹೇಳಿ ಸ್ವತಃ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರೇ ಹೇಳ್ತಾ ಇದ್ದಾರೆ. ಮತದಾರರಿಗೆ ಗೊತ್ತಿದೆ, ಮತದಾರರು ಯಾರು ದಡ್ಡರಂತೂ ಯಾರು ಇಲ್ಲ ಅಂತ. DK ಶಿವಕುಮಾರ್ನ ಪಾರ್ಟಿ ಹೊಡೆದ್ರು ಆಗೋದು. ರಾಹುಲ್ ಗಾಂಧಿ ಅವರು ಬಂದು ನಿಂತ್ಕೊಂಡ್ರು ಕೂಡ ಸಾಧ್ಯ ಇಲ್ಲದ ಮಾತು. ಸಮರ್ಥವ್ರು ಗೆಲ್ಲಕ್ಕೇನು ಅನುಮಾನ ಇಲ್ಲ. ಸಮರ್ಥ MLA ಮತ್ತು ಅದ್ರಾಗೇನು ಅನುಮಾನನೇ ಇಲ್ಲ. ಅವರು ಬರ್ತಾರೆ, ಜಬ್ಬರು ಬರ್ತಾರೆ, ಎಲ್ಲರೂ ಬರ್ತಾರೆ. ದಾವಣಗೆರೆ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ದಿನಕ್ಕೂ ಅಲ್ಲ, ಕ್ಷಣಕ್ಕೂ ಮತದಾರರ ಒಂದು ಒಲವು ಯಾರ ಕಡೆ ಇದೆ ಅನ್ನೋದು ಒಂದು ನಿಗೂಢವಾದ ಮತ್ತು ಒಂದು ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ BJP ಮುಖಂಡರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಎಲೆಕ್ಷನ್ನು ಪ್ರಚಾರ ಹೇಗೆ ನಡೀತಾ ಇದೆ? ಅದ್ಧೂರಿಯಾಗಿದೆ ಸರ್, ಅದ್ಭುತವಾಗಿದೆ. ಅದ್ಭುತವಾಗಿದೆ. ನಿಮ್ಮ ಉತ್ಸಾಹ ಮತ್ತು ಒಂದು ಎಲೆಕ್ಷನ್ ಪ್ರಚಾರದ ನೋಡಿದ್ರೆ ಹಂಗೆ ಅನ್ನಿಸ್ತಿದೆ. ಖಂಡಿತವಾಗ್ಲೂ ಸರ್, ಮತದಾರರೇ ಉತ್ಸಾಹದಲ್ಲಿದೆ ಸರ್. ನಮಗಿಂತ ಹೆಚ್ಚಾಗಿ ಒಂದು ಬದಲಾವಣೆ ತರಬೇಕು ಈ ದಕ್ಷಿಣದಲ್ಲಿ ಅನ್ನೋದಕ್ಕೆ ಮತದಾರರೇ ಉತ್ಸಾಹದಲ್ಲಿದ್ದಾರೆ. ಅಂದರೆ ನಮಗಿನ್ನೂ ಇಮ್ಮಡಿ ಆಗಿದೆ ಅಲ್ವಾ ಸರ್ ಉತ್ಸಾಹ. BJP ನಾಯಕರು ಈಗ ಪ್ರಚಾರದಲ್ಲಿ ಇದ್ದೀರಿ. ಹಾಗೆ ಇವಾಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಸಚಿವರ ದಂಡೆ ಇಲ್ಲಿ ಬಂದು ನಿಂತಿದೆ. ಸೊ ಅವ್ರದ್ದು ಶಾಸಕರು CMಗಳು ಬಂದರೆ ಏನೋ ಚೇಂಜ್ ಮಾಡ್ತಾರಾ ದಾವಣಗೆರೆ ದಕ್ಷಿಣನ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್. ರಾಹುಲ್ ಗಾಂಧಿ ಅವ್ರು ಬಂದು ನಿಂತ್ಕೊಂಡ್ರು ಕೂಡ ಸಾಧ್ಯ ಇಲ್ಲದ ಮಾತು. ಯಾಕಂದರೆ ಮತದಾರ ಈಗಾಗಲೇ ನಿರ್ಧಾರ ಮಾಡಿದ್ದಾನೆ, ಕಮಲವನ್ನು ದಕ್ಷಿಣದಲ್ಲಿ ಅರಳಿಸ್ಬೇಕು ಅನ್ನೋದನ್ನು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡಿದ್ದಾನೆ ಸರ್. ಯಾರೇ ಬಂದು ಏನೇ ಆಮಿಷ ಒಡ್ಡಿದ್ರು, ಯಾವುದೇ ರೀತಿ ಸ್ಟಂಟ್ ಮಾಡಿದ್ರು, ಯಾವುದೇ ರೀತಿ ಪಾಪ ಅವರು ಸರ್ಕಾರದ ಮರ್ಯಾದೆ ಪ್ರಶ್ನೆ ಅಲ್ವಾ, ಹಾಗಾಗಿ ಅದನ್ನು ಪಣಕ್ಕಿಟ್ಟಿದ್ದಾರೆ ಅವರು ಇವತ್ತು. ಅದಕ್ಕೆ ತಕ್ಕ ಉತ್ತರವನ್ನು ಮತದಾರರು ಕೊಡ್ತಾರೆ ಸರ್. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಪ್ರತಿಷ್ಠೆಯ ಚುನಾವಣೆನ, ಸ್ವಾಭಿಮಾನದ ಚುನಾವಣೆನ ಈಗ ನಡೀತಾ ಇರೋದು ಸರ್? ಇದು ಸಂಪತ್ತು ಮತ್ತು ಸ್ವಾಭಿಮಾನದ ಚುನಾವಣೆ ಸರ್. ಅವರು ಮಾತೆತ್ತಿದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಡ್ತೀವಿ ಇಡೀ ಊರನ್ನ ಅನ್ನೋಂಥ ಮಾತಾಡುವಂಥ ಶ್ರೀಮಂತಿಕೆಯ ದರ್ಬಾರ್ ನಡೆಸುವಂಥ ಒಂದು ಮನಸ್ಥಿತಿ ಇರೋರು ಸರ್. ಸೇವಾ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥದ್ದು BJPಯ ಶಕ್ತಿ. ಮತ್ತು ಮತದಾರರು ಇವತ್ತು ಅದನ್ನು ಸ್ವಾಭಿಮಾನದಾಗ ತೊಗೊಂಡಿದ್ದಾರೆ. 500 ರೂಪಾಯಿ ಕೊಟ್ಟರೆ, ಒಂದು ಬಿರಿಯಾನಿ ಕೊಟ್ಟರೆ ಓಟ್ ಹಾಕ್ತೀವಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಅಲ್ಪವಾಗೇ ಕಾಣುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಂದು. ಅದಕ್ಕೆ ತಕ್ಕ ಪಾಠವನ್ನು ಅಲ್ಪಸಂಖ್ಯಾತರು ಕೊಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಸರ್. ಮೇಡಮ್, ಏಪ್ರಿಲ್ 8ನೇ ತಾರೀಕು 9ನೇ ತಾರೀಕು ಮತದಾನ ನಡೆಯುತ್ತೆ. ಇನ್ನು 6-7 ದಿನ ಅಷ್ಟೇ ಬಾಕಿ ಇರೋದು. ದಾವಣಗೆರೆ ದಕ್ಷಿಣದಲ್ಲಿ ಯೋಗ್ಯರು ಯಾರು, ಅಯೋಗ್ಯರು ಯಾರು ಅನ್ನೋ ನಿರ್ಧಾರ ಆಗಬೇಕು ಅನ್ನೋದು ಈಗಿನ ಪರಿಸ್ಥಿತಿ ಸರ್. ಯೋಗ್ಯರು ಅಯೋಗ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ಗೆಲ್ಲಬೇಕು. ಬಂಡವಾಳಶಾಹಿತ್ವ ಏನಿದೆ, ಕುಟುಂಬ ರಾಜಕಾರಣ ಏನಿದೆ, ಇದು ಮುಗಿಬೇಕು ಸರ್. ನಾವು ಯೋಗ್ಯರು ಅಯೋಗ್ಯರು ಅಂತ ಹೇಳಿದ್ರೆ ಬಹುಶಃ ಅದು ಮತದಾರರು ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿದೆ ಯಾರಿದ್ದಾರೆ ಅಂತ. ನಾವು ನೇರವಾಗಿ ಹೇಳಿದ್ರೆ ತಪ್ಪಾಗತ್ತೆ. ನಾವು ಆ ಥರ ಸಂಸ್ಕೃತಿಯಲ್ಲಿ ಬೆಳೆದಿಲ್ಲ. ಹಾಗಾಗಿ ಆ ಒಂದು ಪಾಠವನ್ನು ಮತದಾರ ಕಲಿಸ್ಕೊಡ್ತಾನೆ ಸರ್. ನಾನು ಆ ಪದ ಬಳಸಿದ್ದೆ ಯಾಕೆಂದರೆ ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು BJP ಅವ್ರಿಗೆ ಸವಾಲು ಹಾಕಿ ಬಂದಿದ್ದು, ಅದಕ್ಕಾಗಿ ಆ ಪದ ಬಳಸಿದ್ರು. ಅದ್ರ ಬಗ್ಗೆ ಅವರ ಸಂಸ್ಕೃತಿ ಅಂತ ಹೇಳಿದ್ನಲ್ಲ ಸರ್. ಪಾಪ ಮಾನಸಿಕವಾಗಿ ಅಸ್ವಸ್ಥರಾಗಿರೋ ಪ್ರದೀಪ್ ಈಶ್ವರ್ಗೆ ಜನ ಅಪ್ಪಿ ತಪ್ಪಿ ಓಟ್ ಹಾಕಿ ಹಣೆ ಚಚ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅವರು ನಿಮಾನ್ಸಿಗೆ ಹೋಗ್ಬೇಕಾಗಿತ್ತು, ತಪ್ಪಿ ವಿಧಾನಸೌಧಕ್ಕೆ ಓಡಾಡ್ತಾ ಇದ್ದಾರೆ. ನಾವು ಕೂಡ ಅವರ ಹಾವಭಾವ ನೋಡಿ ಒಬ್ಬ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ದೀವಿ ಸರ್. ಅವರು ನಿಮಾನ್ಸಿ ಸೇರಲೇಬೇಕು ಅಂತ ಹೇಳಿದರೆ ನಾವು ಕೂಡ ಒಂದು ಟ್ಯಾಬ್ಲೆಟನ್ನು ಕೊಟ್ಟು ಅವರಿಗೆ ಕಂಟ್ರೋಲಿಗೆ ಬರಲ್ಲ ಸರ್. ಅಷ್ಟು ಸೇರಲೇಬೇಕು, ಒಂದಷ್ಟು ಕಮ್ಮಿನಾರ ಆಗುತ್ತೆ ಅಂತ ಒಂದು ಡಾಕ್ಟ್ರಿಗೆ ಸಂಪರ್ಕ ಮಾಡಿದ್ದೀವಿ. ಒಂದು ಗುಳಿಗೆನೂ ಕೂಡ ಅವರಿಗೆ ಪಾರ್ಸಲ್ ಮಾಡಬೇಕು ಅಂತ ನಾವು ಮಹಿಳಾ ಮೋರ್ಚಾದಾಗ ತೀರ್ಮಾನ ಮಾಡಿದ್ದೀವಿ ಸರ್. ದಿನಕ್ಕೆ 3 ಹೊತ್ತು ತಗೋಬೇಕು ಸರ್. ಅವರು 3 ಹೊತ್ತು ತೊಗೊಂಡು ಊಟ ಆದಮೇಲೆ 3 ಹೊತ್ತು ತೊಗೊಂಡ್ರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಸರ್. ಅವರಿಗೆ ಉತ್ತರ ಕೊಡುವಂಥ ಯಾವುದೇ ಅವಶ್ಯಕತೆ ಖಂಡಿತ ಇಲ್ಲ. ಹುಚ್ಚರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ ಸರ್ ನಮ್ಮ ಕೈಯಲ್ಲಿ? ಮೇಡಮ್, BJP ಕಚೇರಿ ಹತ್ರ ಬಂದಿದ್ದರು ಪ್ರದೀಪ್ ಈಶ್ವರ್ ಅವರು. ಅವಾಗ ನೀವು ಅವ್ರನ್ನ ಸ್ವಾಗತ ಮಾಡಿಸಿದ್ದೆ, ವಿಭಿನ್ನವಾಗಿ ಸ್ವಾಗತ ಮಾಡಿದ್ರಿ. ಹೇಗಿತ್ತು ಮೇಡಮ್, ನೀವು ಅಲ್ಲಿದ್ರಾ? ಸರ್ ಹೌದು. ಅವರು ರಕ್ಷಣೆ ಒಳಗಡೆ ಕುರಿನೂ ಕೂಡ ಹುಷಾರಾಗಿರುತ್ತೆ ಸರ್.
CRPFಗಳನ್ನು ಕರ್ಕೊಂಬಂದು ಪೊಲೀಸ್ ಭದ್ರತೆಯಲ್ಲಿ ಬಂದು ತೊಡೆ ತಟ್ಟಿದ್ರೆ ಅಲ್ಲ ಸರ್, ಅಖಾಡಕ್ಕೆ ಇಳಿದು ಬನ್ನಲಿ ಸರ್ ಪ್ರದೀಪ್ ಈಶ್ವರ್ ಅವರು. ಅದು ನಮ್ಮ ಸವಾಲು. ಎಲ್ಲ ರಕ್ಷಣೆ ಒಣಗಳಿಗೆ ಕುರಿನೂ ಕೂಡ ಸುರಕ್ಷಿತ ಇರುತ್ತೆ ಸರ್. ಸಿಂಹ ಹುಲಿಗಳು ಒಂದೊಂದೇ ಅಡ್ಡಾಡ್ತವೆ. ಇದರಲ್ಲೇ ಗೊತ್ತಾಗುತ್ತಲ್ಲ ಸರ್ ಯಾರು ಸಿಂಹ ಯಾರು ಹುಲಿ ಅಂತೇಳಿ. ಅವರ ಮೂರ್ಖತನ ಸರ್. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಾತಾಡೋಕ್ಕೆ ಅವಕಾಶ ಇದೆ. ಅದನ್ನು ಗೌರವಯುತವಾಗಿ ನಡೆಸ್ಕೊಂಡ್ರೆ ನಾವು ಕೂಡ ಅದನ್ನು ಸ್ವಾಗತಿಸ್ತೀವಿ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ತಮ್ಮ ಸ್ಥಾನಕ್ಕಿಂತ ಆಕಾಶಕ್ಕೆ ಉಗುಳೋದೇ ಜಾಸ್ತಿ ಇದೆ. ಅದು ಉಗುಳಿದ್ರೆ ಎಲ್ಲಿಗೆ ಬೀಳುತ್ತೆ ಅನ್ನೋದು ಅವ್ರಿಗಿನ್ನೂ ಅರಿವಿಲ್ಲ ಅಂತ ಕಾಣುತ್ತೆ. ಜನನೇ ಉಗುಳಿಸಿ ಕಳಿಸ್ತಾರೆ ಸರ್. ನಾವ್ಯಾಕೆ ಅವ್ರಿಗೆ ಉತ್ತರ ಕೊಡ್ಬೇಕು ಸರ್? ಮೇಡಮ್, ಪ್ರದೀಪ್ ಈಶ್ವರು ಯೋಗ್ಯರು ಯಾರು ಅನ್ನೋದ್ರ ಜೊತೆಗೆ BJP ನಾಯಕರು ಮುಸ್ಲಿಂ ಹೆಣ್ಮಕ್ಳನ್ನು ಅವಹೇಳನವಾಗಿ ಮಾತಾಡ್ತಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ ಸರ್. ಅವರಿಗೆ ಬಹುಶಃ ಇತಿಹಾಸದ ಅರಿವಿಲ್ಲ. ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಗೌರವಯುತವಾಗಿ ಹೆಣ್ಮಕ್ಳನ್ನು ನಡೆಸ್ಕೊಂಡಿರೋದು ಸನ್ಮಾನ್ಯ ಮೋದಿಜಿಯವ್ರ ಸರ್ಕಾರ. ತ್ರಿವಳಿ ತಲಾಖ್ ಬಗ್ಗೆ ಕಣ್ಣೀರು ಹಾಕ್ತಿದ್ರು ಹೆಣ್ಮಕ್ಳು. ಇವತ್ತು ತ್ರಿವಳಿ ತಲಾಖನ್ನ ತಂದಿದ್ದರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನರೇಂದ್ರ ಮೋದಿಯವರು ಸರ್. ಮತ್ತು ಇದನ್ನು ನೆನ್ಪಿಟ್ಕೊಳ್ಬೇಕಲ್ಲ ಸರ್. ಯಾವ ಮುಸ್ಲಿಂ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಅಂತ ಹೇಳಬೇಕಲ್ಲ. ಆರೋಪ ಮಾಡೋದು ದೂರದ ಮಾತು ಸರ್. ಏನು ತೊಂದರೆ ಆಗಿದೆ ಅನ್ನೋದನ್ನು ಹೇಳಬೇಕಲ್ಲ. ಮತ್ತು ಇವರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೇಳಿದ್ರಲ್ಲ ಸರ್. ಪಾಪ ಅಲ್ಪಸಂಖ್ಯಾತರು ಮತ ತೊಗೊಂಡು ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾನೆ ಬಂದಿದ್ರಲ್ಲ ಸರ್. ಮತ್ತು ಯಾಕೆ ಒಂದು ಟಿಕೆಟ್ ಕೊಟ್ಟು ಗೌರವಿಸಬಾರ್ದಾಗಿತ್ತು? ಅವ್ರು ನಮ್ಮನ್ನು ವಿರೋಧ ಮಾಡ್ತಾರೆ, ದೂರ ಇಡ್ತಾರೆ ಅಂತೇಳಿ ಗುಮ್ಮ ಕೂರಿಸಿದಾರಲ್ಲ ಅವ್ರ ತಲೆಯಲ್ಲಿ. ಮತ್ತು ಹಾಗಿದ್ಮೇಲೆ ಟಿಕೆಟ್ ಕೊಟ್ಟು ಅವ್ರ ಅಲ್ಪಸಂಖ್ಯಾತರನ್ನು ಗೌರವಿಸ್ಬೇಕಾಗಿತ್ತಲ್ಲ ಸರ್ ಕಾಂಗ್ರೆಸ್ನವರು. ಯಾಕೆ ಸರ್ ಮಾಡಿಲ್ಲ ಹಾಗಿದ್ರೆ? ಇದು ಸುಮ್ಮನೆ BJPಯವರು ಅಂದರೆ ಭಯ ಹುಟ್ಟಿಸೋದಕ್ಕೆ ಮಾಡಿರ್ತಕ್ಕಂಥ ವಾತಾವರಣ. ಅದು ಯಾವುದೇ ಕಾರಣಕ್ಕೂ ಈ ಟ್ರಿಕ್ ನಡೆಯಲ್ಲ. ಬಿಹಾರದಲ್ಲಿ ನೀವು ನೋಡಿದ್ದೀರಿ, ಉತ್ತರ ಪ್ರದೇಶದಲ್ಲಿ ನೋಡಿದ್ದೀರಿ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ನಮಗೆ ಈ ಸತಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಸರ್. ಮೇಡಮ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಯಡಿಯೂರಪ್ಪ ಅಜ್ಜಿ ಆಗಿರ್ಬೋದು, BY ವಿಜಯೇಂದ್ರ ಅವರಾಗಿರ್ಬೋದು, ಎಲ್ಲ ಘಟಾನುಘಟಿ ನಾಯಕರು ಬಂದು ಪ್ರಚಾರ ಮಾಡ್ತಿದ್ದಾರೆ. ಹೇಗಿದೆಪ್ಪ ಮತದಾರರ ಪ್ರತಿಕ್ರಿಯೆಗಳು ಹೇಗಿದೆ ಸರ್? ಪ್ರತಿಯೊಬ್ಬರು ನಮ್ಮ ನಾಯಕರುಗಳೇನಿದ್ದಾರೆ, ಯಡಿಯೂರಪ್ಪಾಜಿಯಿಂದ ಹಿಡಿದು ಎಲ್ಲ ಮುಖಂಡರುಗಳು ಇವತ್ತು ದಂಡವಾಗಿ ಬರ್ತಾ ಇದ್ದಾರೆ ಸರ್. ಮನೆಗೆ ಬಾಗಿಲಿಗೆ ಹೋಗ್ತಿದ್ದೀವಿ ಸರ್. ಇವ್ರು ಬಂದು ರೋಡ್ ಶೋ ಮಾಡ್ತಾರಲ್ಲ ಕಾಂಗ್ರೆಸ್ನವರು, ಆ ರೀತಿ ಇಲ್ಲ. ನಾವು ಮತದಾರರ ಬಳಿಗೆ ಹೋಗ್ತಿದ್ದೀವಿ. ಮತದಾರರು ಬಹಳ ಆತ್ಮೀಯತೆಯಿಂದ ಇದೇ ಅಲ್ಪಸಂಖ್ಯಾತ ಮತಗಳು ನಮ್ಮ ಕ್ಯಾಂಡಿಡೇಟ್ ಅವರು ಶ್ರೀಮತಿಯವ್ರ ಮನೆಗೆ ಹೋದಾಗ ಅವರಿಗೆ ಉಡಿ ತುಂಬಿಸಿ ಸ್ವಾಗತ ಮಾಡ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಎಲ್ಲ ನಾಯಕರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಮತದಾರರ ಒಲವು ನಮ್ಮ ಕಡೆ ಇದೆ ಅನ್ನೋದನ್ನು ಭರವಸೆನ ಅವರೇ ಕೊಡ್ತಾ ಇದ್ದಾರೆ ಸರ್. ಮೇಡಮ್, 2023 ಚುನಾವಣೆಯಲ್ಲಿ 27,888 ಅಂತರದಲ್ಲಿ ಶಾಮನೂರು ಶಿವಶಂಕರಪ್ಪರು ಗೆದ್ದಿದ್ರು. ಈ ಸಲ ಉಪಚುನಾವಣೆಯಲ್ಲಿ ಅಂತರ ಅನ್ನೋದು ಎಷ್ಟು ಬರ್ಬೋದು ಅಂತ ನಿಮ್ಮ ಸರ್? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಓಟ್ ತೊಗೊಂಡು ಗೆದ್ದರೂ ಕೂಡ ಶಾಸಕ ಅಂತ ಹೇಳ್ತಾರೆ. ಓವರ್ ಕಾನ್ಫಿಡೆನ್ಸ್ ಮಾತಾಡೋದಕ್ಕಿಂತ ಹೆಚ್ಚಾಗಿ ಭಾರಿ ಪ್ರಚಂಡ ಬಹುಮತದೊಂದಿಗೆ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಸರ್. ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಜಮೀರ್ ಅಹಮದ್ ಅವ್ರು ಸ್ವಲ್ಪ ಕಿಮ್ಮತ್ತು ಮರ್ಯಾದೆ ಕೊಟ್ಟಾರ, ಇವರು ಕೊಟ್ಟಿಲ್ಲ. ಅಲ್ಲ, ಅವರು ಟಿಕೆಟ್ ಕೇಳಿದ್ ನಿಜ. ಸಮರ್ಥವ್ರು ಕೊಡಬೇಡಿ, ನಮ್ಮ ಸಮುದಾಯದವ್ರಿಗೆ ಕೊಡಿ, ಟಿಕೆಟ್ ಕೊಡಿ ಅಂತ ಕೇಳಿದ್ರು. ನಮ್ಮ ಅಲ್ಪಸಂಖ್ಯಾತರಿಗೆ ಇಷ್ಟು ವರ್ಷ ಅನ್ಯಾಯ ಆಗೈತಿ, ಇದೊಂದು ಸಲ ಚಾನ್ಸ್ ಕೊಡ್ರಿ ಅಂತ ಕೇಳ್ಯಾರ ಅವರು. ಕೊಡ್ತೀನಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲಪ್ಪ ಆಗೋದಿಲ್ಲ ಅನ್ಬೇಕು. ಅವನೇ ಹೇಳಕ್ಕೆ ಇವನೇ ಹೇಳಕ್ಕೆ ಅವನೇನು ಕಿಮ್ಮತ್ತ ಇಲ್ಲ. ಕಾಂಗ್ರೆಸ್ ಬಿಟ್ರೆ ಗತಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ಇವಾಗ ಏನ್ ಮಾಡ್ತೀರಿ ನೀವು? ನಾವೇನ್ ಮಾಡೋದು? ಕಾಂಗ್ರೆಸ್ಗೆ ಹೋಗ್ತೀರಾ? ಕಾಂಗ್ರೆಸ್ಗೆ ಹಾಕಬೇಕು ನಾವು. ಬಿಡ್ರಿ, ಹೇಳೋದು ಮಾಡೋದನ್ನ ಮಾತದೇ ಮಾಡೋದು ನೀವು. ಯಮಾನರ ಮಾಡ್ತಿದ್ದ ನಾವು ಮಾಡಲ್ಲ. ಏನ್ ಮಾಡ್ತೀರಿ? ನಾವು ಪಕ್ಕ ಕಾಂಗ್ರೆಸ್. ನನ್ನ ಅಜ್ಜ ಅಮ್ಮನ ಕಾಲದಾಗಿದ್ದ ಕಾಂಗ್ರೆಸ್ ನಾವು. ಇವ್ರು ಅನ್ಯಾಯ ಮಾಡಿದ್ಕೆ ನಾವು ಬದಲಾಗಬೇಕಾಗತ್ತೆ ಅಷ್ಟೇ. ನೋಡಿ, ಮಾತಾಡಿದಾರಲ್ಲ, ಈಗ ಒಳ್ಳೆ ಮಾತಾಡಿ. ಇವರು ನಮ್ಮ ಇದಕ್ಕೆ ನಮ್ಮ ಅಲ್ಪಸಂಖ್ಯಾತ ಒಬ್ಬ ಮಸ್ಟ್ ಲೀಡರ್ಗೆ ಅನ್ಯಾಯ ಮಾಡ್ಯಾರ. ಅದಕ್ಕಾಗಿ ನಾವು ಚೇಂಜ್ ಆಗ್ಬೇಕಾಗತ್ತೆ ಅಷ್ಟೇ. ಮಾಡಿದ್ದು ಮಾತವ್ರು. ಅದಲ್ಲ ಮಿನಿಸ್ಟರ್ ಅವರು, ಈ ಹಾಲಿ ಮಿನಿಸ್ಟರ್ ಅಲ್ಲ, ಹಾಲಿ ಮಿನಿಸ್ಟರ್ ಮಾಡ್ಯಾರ. ಸರ, ಈಗ 2.5 ವರ್ಷ ಕೊಟ್ಬಿಡ್ರಿ, 28 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೇನಾರು ಒಪ್ಕೋತೀರ ನೀವು? ಏನು 2.5 ವರ್ಷ? ಈಗ 2.5 ವರ್ಷ ಅಜ್ಜ ಮೊಮ್ಮಗನಿಗೆ ಸಮರ್ಥವ್ರು ಕೊಟ್ಬಿಡಿ, 2028 ಕೊಡ್ತೀವಿ. ಯಾರು ಕೊಡಲ್ಲ, ಯಾರು ಕೊಡಲ್ಲ ಅಂತ. DK ಶಿವಕುಮಾರ್ನ ಪಾರ್ಟಿ ಹೊಡೆದ್ರು ಆಗೋದು 2.5 ವರ್ಷ. ಹೌದಾ? ಎಲ್ಲಕತ್ರಿ ಹೇಳೋದಷ್ಟೇ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷಗೆ 2.5 ವರ್ಷ ಅಗ್ರಿಮೆಂಟ್ ಆದ್ರೆ ಅವ್ನು ಬಿಟ್ಕೊಡಲ್ಲ. ಹೌದಾ? ಮತ್ತೆ ಇವ್ರು ಹೆಂಗೆ ಬಿಟ್ಕೊಡ್ತಾರ?
ಸರ್ ಈಗ ಜಮೀರ್ ಸರ್ ಬರಂಗಿಲ್ಲ, ಪ್ರಚಾರಕ್ಕೆ ಬರೋದಿಲ್ಲ ಡೌಟ್ ಅಂತಿದ್ದಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ಸೋಲ್ತಾರೆ. ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಬರಕ್ಕೆ ಹೋಗ್ತಾರೆ ಇಲ್ಲಿ? ಈಗ ಅಲ್ಪಸಂಖ್ಯಾತರ ಬಗ್ಗೆ ಬರ್ಬೋದು, ಬರೋಕ್ಕಾಗೋದಿಲ್ಲ. ಹೌದಾ? ಅಲ್ಲ, ಅವರು ಮನಸ್ಸಿಲ್ಲ ಈಗ ದಾವಣಗೆರೆಗೆ ಬಂದು ಪ್ರಚಾರ ಮಾಡೋಕ್ಕೂ ಅವ್ರಿಗೂ ಮನಸ್ಸಿಲ್ಲ. ಮನಸ್ಸಿಲ್ಲ, ಅವ್ರು ಬರೋದೂ ಇಲ್ಲ. ಹೌದಾ? ಅಂತ ಹೈಕಮಾಂಡ್ನಾಗ ಅವಮಾನ ಮಾಡ್ಯಾರ ಅತ್ಗ. ಇಲ್ಲೇ ಬರೀ ಇಷ್ಟ ಒಬ್ಬದ್ನಲ್ಲ, ಹೈಕಮಾಂಡ್ನಾಗ ಕೂಡ ಅವಮಾನ ಮಾಡ್ಯಾರ. ಕ್ಷಮೆ ಯಾಚಿಸ್ಬೇಕು. ನಮ್ಮ ಜಮೀರ್ ಅಹಮದ್ ಒಂದು ಇದು ಸಿಗ್ಬೇಕಾದ್ರೆ ಕ್ಷಮೆ ಯಾಚಿಸ್ಬೇಕು. ಹೌದಾ? ಅವಾಗ ದಾವಣಗೆರೆಗೆ ಬರೋದು. ಎಸ್ ಮಲ್ಲಿಕಾರ್ಜುನ್ ಅಂತಾರಲ್ಲ ಅವರು. ನಾವು ಹೇಳಿದ್ದು ತಪ್ಪಾದಪ್ಪ, ನೀನು ಬರಬೇಕು, ನೀನು ಮಾಡಬೇಕು, ಕಾಂಗ್ರೆಸ್ ಮಾಡ್ಬೇಕಂತ ಬಂದಾಗ ಮಾತ್ರ ಕ್ಷಮೆ ಯಾಚಿಸಿದ್ರೆ ಅವಾಗ ಕಾಂಗ್ರೆಸ್ ಪಕ್ಕ ಅಂತ ನಾನು ಹೇಳ್ತೀನಿ. ಇಲ್ಲಾಂದ್ರೆ ಬರಲ್ಲ. ಅಲ್ಲ, ಇದು 30 ವರ್ಷದಿಂದ ನಾವು ಗೆದ್ಕೊಂಡ್ ಬಂದಿದ್ದೀವಿ, ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೇನು ಕೆಲಸ ಅಂತಾರೆ ಅಂದ್ಬಿಟ್ಟಾರಲ್ರಿ. ಅಂದ್ಬಿಟ್ಟಾರ. ಇವನು ಹೇಳಕ್ಕಿಲ್ಲ ಅಂತ ಅಂದಾರ. ಅವನು ಅನ್ನ ಮಾಡೋ ಬಾಯ್ತಾರಿಲ್ಲ ಅವ್ರಿಗೆ. ಅವ್ ಮಾಸ್ಟರ್ ಲೀಡರ್ ವಿಧಾನಸಭಾದಾಗ. ಹೌದಾ? ಗೊತ್ತದ ಮಾತೈತೆ ಎಲ್ಲರಿಗೂ. ಈಗ ಬೆಂಗಳೂರಿಂದ ದಾನ್ಸೂರ ಕಿರಣ ಒಬ್ಬ ಭಿಕ್ಷಕ ಬಂದು ಕಣ್ಣಿನ ಎಷ್ಟು ಬರ್ತಾವ ಅಷ್ಟು ಕೊಟ್ಟು ಬಿಡ್ತಾನ ಅಂಥವ್ರಿಗೆ ಇವತ್ತು ಅವಮಾನ ಮಾಡ್ಯಾರ ಅಷ್ಟೇ. ನಡ್ಕೊಂಡ್ ಬರ್ತಾರ, ಅದನ್ನು ಹೇಳ್ರಿ. ಬೆಂಗಳೂರಿಂದ ಹುಡುಗರು ಬರ್ತಾರ ಅಂತ ಇಲ್ಲಿ ದಾವಣಗೆರೆಗೆ ನಡ್ಕಂತ. ಎದಕ್ಕೆ? ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಹತ್ರ ಬರ್ಲಿ ಬಿಡು ಬಾಬಾ, ಅವ್ರಿಗೆ ಕೆಲ್ಸಕ್ಕೆ ಬರ್ತಾರ. ಹೆಂಗ್ ಹೇಳಿದ್ರಿ ನೀವು? ಅದ್ರ ಬಗ್ಗೆ ಅದು ಬರ್ಬೋದು. ನಮ್ಮ ಕರ್ನಾಟಕದಾಗ ನಮ್ಮ ರಾಜ್ಯದಾಗ ಮುಸ್ಲಿಮ್ಸರಿಗೆ ಎಲ್ಲರಿಗೂ ಅನ್ಯಾಯ ಆಗೈತಿ. ಜಮೀರ್ ಅಹಮದ್ ಒಬ್ಬತ್ತಿಗೆ ಹೇಗೆ ಎಲ್ಲರಿಗೂ ಅನ್ಯಾಯ ಆಗೈತಿ, ಎಲ್ಲರಿಗೂ ಬೇಜಾರಾಗೈತಿ. ನಮ್ಮ ಲೀಡರ್ ಸಮಾಜ್ ಯಾವ್ದು ನೋಡಲ್ಲ. ಹಿಂದೂ ಜಾತಿ, ಮುಸ್ಲಿಂ ಜಾತಿ ಎಲ್ಲರಿಗೆ ಸಮಾಜ ನೋಡಿಲ್ಲ. ಲೀಡರ್ ಒಳ್ಳೆ ಲೀಡರ್. ಹೆಂಗ್ ಹೇಳಿದ್ರು, ನಾವು ಬೆಂಗಳೂರಿಗೆ ಬರ್ತಾರೆ, ಮಲ್ಲಿಕಾರ್ಜುನ್ ಮನೆ ಹತ್ರ ಕುತ್ಕೊಂಡು ನಾನು ಮಾತಾಡ್ತೇನೆ, ಅವ್ರು ಸಮಾಜ ಕೇಳಬೇಕು. ಹಂಗಂದ್ರೆ ಬರ್ತೇನೆ, ಅವರು ಇಲ್ಲಾಂದ್ರೆ ಬರಂಗಿಲ್ಲ. ಅವ್ರು ಅಲ್ಲ, ಅವ್ರು ಇಷ್ಟು ದಿವಸ ನೀವು ಆಳಿದ್ದೀರಾ. ನಿನ್ನ ಅಜ್ಜ ಮುಂದ್ಕಾಲಾಗಿದ್ದಾನೆ ನೀವು ಅದ್ರಾಗ ಬಂದಿರಿ, ನೀವು ದಾವಣಗೆರೆ ಅಧಿಕಾರ ಆಳಿರಿ. ಈಗ ಬೈ ಚಾನ್ಸ್ ಒಂದು ಸಲ ಅವಕಾಶ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಒಂದು ಸಲ ಅವಕಾಶ ಕೊಡ್ರಿ ಅಂತ ಅಂದದ್ದು ತಪ್ಪ? ಆಗೋದಿಲ್ಲಪ್ಪ ಅನ್ಬೇಕು. ನೋಡಂತಾರಪ್ಪ ಮುಂದೆ ಅನ್ಬೇಕು. ಅವನವನು ಇವನವನು ಏನ್ರಿ? ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಾಗೋಗೈತೆ. ಯಾರಿಗೆ? ಸಮರ್ಥ ಶಾಮನೂರ್ ಅವ್ರಿಗೆ. ಈಗ ಬಿ ಫಾರಂ ಯಾರಿಗೆ ಸಿಕ್ಕಿರೋದು? ಸಮರ್ಥ್ಗೆ ಸಿಕ್ಕಿರೋದಲ್ವಾ? ಇನ್ನು 7-8 ದಿನ ಆಟ ನಡೆದೈತೆ. 7-8 ಎದ್ದವ್ರಿಗೆ ತಣ್ಣಗೆ ಮನುಷ್ಯರ. ಕಾಂಗ್ರೆಸ್ ಬಂಡಾಯ ಎದ್ದವ್ರಿಗೆ ತಣ್ಣಗೆ ಮನಸ್ಸು ಬಿಡಾರ. ಹೌದಾ? ಮತ್ತೆ ಪಕ್ಷೇತರ ಎದ್ದವು ಗೆದ್ದು ಬಿಡೋರು ಹಣೆ ಬಾರ. ಯಾರ್ಯಾರು ಏಟು ತಗೊಂತಾರೋ ಎಲ್ಲ ಹೊಡೆದೋಗ್ಲಿ. ಅವ್ರಿಗೆ ಆಗೋದು ಬೇಡ, ಇವ್ರಿಗೆ ಆಗೋದು ಬೇಡ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹೆಂಗ್ ನಡೆದೈತಿ? ಭಾಳ ಚೆನ್ನಾಗಿದೆ. ಸಮರ್ಥವ್ರು ಗೆಲ್ಲಕ್ಕೇನು ಅನುಮಾನನೇ ಇಲ್ಲ. ಇನ್ನು 8 ದಿನ ಅಷ್ಟೇ ಬಾಕಿ. ಇನ್ನು 8 ದಿನ ಆದ್ಮೇಲೆ ಯಾರು ದಾವಣಗೆರೆ ದಕ್ಷಿಣಕ್ಕೆ MLA ಆಗ್ಬೇಕನ್ನೋ ಡಿಸೈಡ್ ಆಗೋಗ್ತದೆ. ಹೋಗ್ಬಿಡ್ತತಿ. ಸಮರ್ಥ MLA. ಮತ್ತು ಅದ್ರಾಗೇನು ಅನುಮಾನನೇ ಇಲ್ಲ. ನೀವು ಬೇರೆ ಯಾವ ಬರೋದೇ ಇಲ್ಲ ಇಲ್ಲಿ. ಅಲ್ಲ, 100ಕ್ಕೆ 100 ಅವ್ರಿಗೆ ಗೆಲ್ತಾರೆ. 100 ಅವರೇ ಗೆಲ್ತಾರೆ. 100ಕ್ಕೆ 100 ಅವರೇ ಗೆಲ್ತಾರೆ. ಸರ್, 2023 ಎಲೆಕ್ಷನಲ್ಲಿ ಶಾಮನೂರ್ ಶಿವಶಂಕರ್ ಅವರು ಗೆದ್ದಿದ್ದು 27,888 ಓಟ್ಗಳ ಅಂತರದಲ್ಲಿ ಗೆದ್ರು. ಈ ಸಲ ಸಮರ್ಥ ಅವ್ರು ಗೆದ್ರೆ ಎಷ್ಟು ಅಂತರದಲ್ಲಿ ಗೆಲ್ತಾರೆ? ಒಂದು 30-35 ಸಾವಿರ ಅಂತರದಲ್ಲಿ ಗೆಲ್ತಾರೆ. 35,000 ಓಟ್. ಹೌದು. ಸರ್, ಈಗ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಡಲಿಲ್ಲ. ವಂಶ ಪಾರಂಪರ್ಯವಾಗಿ ಟಿಕೆಟ್ ಕೊಟ್ಟವ್ರೆ ಕಾಂಗ್ರೆಸ್ ಅಂತ ಕೆಲವರು ಕಾಂಗ್ರೆಸ್ ನಾಯಕರು ಮುನ್ಸ್ಕೊಂಡವ್ರೆ. ಎಲ್ಲ ಸರಿ ಹೋಗಿದ್ದಾರೆ. ಅದೆಲ್ಲ ಟಿಕೆಟ್ ಕೇಳೋದು, ಈ ಕಾಂಪಿಟೇಷನ್ ಮಾಡೋದು ಸರ್ವಸಾಮಾನ್ಯ. ಯಾವ್ದಾರ ಒಂದು ಇದಕ್ಕೆ ಎಲ್ಲರೂ ಆಸೆ ಇರ್ತತಿ, ನಾನು ಆಗ್ಬೇಕು ಅಂತೇಳಿ. ಹೈಕಮಾಂಡರ್ ಏನು ತೀರ್ಮಾನ ಮಾಡಿದಾರೋ ಅದಕ್ಕೆ ಎಲ್ಲರೂ ಬಂದ್ರೆ. ಕಾಂಗ್ರೆಸ್ ಪಕ್ಷದಲ್ಲಿರೋರು ಯಾರು ಏನು ಮುಂಚ್ಕೊಂಡಿಲ್ಲ. ಒಬ್ಬರಿಬ್ಬರು ಮುಂಚ್ಕೊಂಡಿರ್ಬೋದು. ಆ ಪಕ್ಷದಾಗದಾರೆ, ಈ ಪಕ್ಷದಾಗದಾರೆ. ಅವರು ಎಲ್ಲ ಪಕ್ಷದಲ್ಲಿ ಇದ್ದಾರೆ. ಕಾಂಗ್ರೆಸ್ ಒಂದರಲ್ಲೇ ಏನಿಲ್ಲ, ಎಲ್ಲ ಪಕ್ಷದಲ್ಲಿ ಇದ್ದಾರೆ. ಅಲ್ಲ, ಸಾದಿಕ್ ಪೈಲ್ವಾನ್ ಒಬ್ಬರೇ ಹಿಂದೆ ತಗೊಂಡು ತಗೋತೀವಿ ಅಂತ ಹೇಳಿರೋದು. ಅದು ಬಿಟ್ಟು ಮಿಕ್ಕಿದವರು ಎಷ್ಟೋ ಜನ ಅಲ್ಪಸಂಖ್ಯಾತರು ಇನ್ನೂ ಕಣದಲ್ಲಿ ಇರಲಿ, ಏನು ತೊಂದರೆನೇ ಆಗಲ್ಲ ನಮಗೆ. ಇನ್ನೊಂದು 7-8 ಜನನೇ ಕಣದಲ್ಲಿರ್ಬೇಕಷ್ಟೇ. ಆದ್ದರಿಂದ ನಮಗೇನು ತೊಂದರೆ ಆಗಲ್ಲ. ಆಗುತ್ತೆ, ನಮ್ಮದು ಕೆಲಸ ಆಗುತ್ತೆ. ಸಮರ್ಥ ಅವ್ರು ಗೆಲ್ತಾರೆ.
ಈ ಸಲ ಕಾಂಗ್ರೆಸ್ ಯುವಕರಿಗೆ ಟಿಕೆಟ್ ಕೊಟ್ಟಿದೆ. ಹಾಗೇನೆ ದಾವಣಗೆರೆ ದಕ್ಷಿಣದಲ್ಲಿ ಯುವ ಮತದಾರರು ಇದಾರಲ್ಲ, ಅವರೇ ನಿರ್ಣಾಯಕ ಆಗ್ತಾರೆ. ಅವರೆಲ್ಲರೂ ಈಗ ಅಲ್ಪಸಂಖ್ಯಾತ ಯುವಕರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ಇದೆಯಾ? 100% ಆಗ್ತಾರೆ, 100% ಆಗ್ತಾರೆ. ಯಾರೋ ಒಬ್ರು ಇಬ್ಬರು ಮಾತಾಡ್ಬೋದು ಅಷ್ಟೇ. ಈಗ ಪ್ರಪಂಚದಲ್ಲಿ ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಪರ ವಿರೋಧ ಇದ್ದೇ ಇರ್ತತೆ. ಯಾರು 100% ಯಾರು ಒಳ್ಳೇದು ಮಾಡೋಕ್ಕಾಗಲ್ಲ, ಯಾರೂ ಇದು ಮಾಡೋಕ್ಕಾಗಲ್ಲ. ಯಾರು ಒಳ್ಳೇದು 100% ಒಳ್ಳೇದು ಮಾಡಿದ್ರೆ ಅಂತ ಯಾರು ಹೇಳ್ತಾರೆ ಹೇಳ್ರಿ? ಸಾರ್ವಜನಿಕ ಜೀವನದಲ್ಲಿ ಯಾರು ಹೇಳೋಕ್ಕಾಗುತ್ತಾ? ಎಲ್ಲರೂ ಒಂದು ಕಡೆಗೆ ಆಗುತ್ತೆ, ಲೋಪದೋಷಗಳು ಇದ್ದೇ ಇರ್ತವೆ, ಅವೆಲ್ಲ ಸರ್ವಸಾಮಾನ್ಯ. ರಾಜಕೀಯದಲ್ಲಿ ಅವು ಏಳು ಬೀಳು ಇದ್ದಾವೆ. 100% ಸಮರ್ಥ ಶ್ಯಾಮಲೂರವ್ರು ಗೆಲ್ತಾರೆ. ಯಾಕೆಂದರೆ ಅವ್ರದ್ದು ಅಜ್ಜರದು ಒಂದು ಏನಿದೆಯಲ್ಲ, ಅವ್ರ ಅಜ್ಜರು ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಸುಮಾರು 30-32 ಹಳ್ಳಿ ಬರ್ತವೆ. ನಮಗೆ ಹೆಚ್ಚು ಕಡಿಮೆ ಅವರು 85 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ನೀವು ಎಲ್ಲರೂ ಹೋಗಿ ಬರ್ರಿ, CC ರೋಡು, CC ಡ್ರೈನು, ಯಾವ ಸರ್ವಿಸ್ ರೋಡ್ನಲ್ಲೂ ಕಾಂಕ್ರೀಟ್ ಲೈನ್ ಇದು ರೋಡ್ ಮಾಡಿಸಿದ್ದಾರೆ ಅಜ್ಜರು. ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಮಾತ್ರ. ಸರ್, ಅಜ್ಜವ್ರು ಇದ್ದಾಗ ಒಂದು ಲೆಕ್ಕ, ಈಗ ಅಜ್ಜವ್ರು ಹೋದ್ಮೇಲೆ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದಮೇಲೆ ಸಮರ್ಥನೂ ಅದೇ ಹಾದಿಯಲ್ಲೇ ನಡೀತಾರೆ, ಅಜ್ಜರ ಹಾದಿಯಲ್ಲೇ ನಡೀತಾರೆ. ಏನು ಅನುಮಾನ ಇಲ್ಲ. ಸರ್, ನಾವು ದಾವಣಗೆರೆ ದಕ್ಷಿಣದ ಎಲ್ಲ ಮತದಾರರನ್ನ ಮಾತಾಡಿಸ್ತಾ ಇದ್ದಾಗ ಬರೀ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವ್ರು ಗೆಲ್ಲೋದು ಅಷ್ಟು ಈಸಿ ಅಲ್ಲ, BJP ಕೂಡ ಫೈಟ್ ಕೊಡ್ತಾ ಐತೆ ಅಂತ ಮಾತಾಡ್ತಾರೆ. ಕಣಕ್ಕೆ ಇಳಿದಾಗ ಕುಸ್ತಿ, ಆ ಕಣಕ್ಕೆ ಇಳಿದಾಗ ನಾನು ಗೆಲ್ಬೇಕಂತ ಇಬ್ಬರ ಫೈಲವರೆಗೂ ಇರ್ತತಿ. ಅದು ಮಣ್ಣಾದಾಗಲೇ ತಾನೆ ಈ ಸೋತ ನೀನು ಗೆದ್ದ ಅಂತ ಹೇಳೋದು ಅಲ್ವಾ? ಆ ಒಂದು ಚುನಾವಣೆ ಫಲಿತಾಂಶ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತದು, ಯಾರು ಸೋದ್ರು ಯಾರು ಗೆದ್ರು ಅಂತೇಳಿ ಅಲ್ವಾ? ಈಗ BJP ಅವರು ನಾವು ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಅವ್ರ ವಂಶ ಪರಂಪರೆಯ ಟಿಕೆಟ್ ಕೊಟ್ಕೊಂಡು ಅವೆಲ್ಲ ಹೇಳ್ಕೊಳಕ್ಕೆ ಚಂದ ಅಷ್ಟೇ. ಅಂದರೆ ಸೀನಿಯರ್ ಅಲ್ವಂಗಾರೆ BJPನಲ್ಲಿ ದಾಸಕರೆಂಬ ಶ್ರೀನಿವಾಸ ಕೂಡ ಬದಲಿ ಅಜಯ್ ಕುಮಾರ್ ಸೋದಿದ್ರು, ಅವ್ರು ಬರ್ಸಿ ಓಟಿದ್ವಲ್ಲ, ಅವ್ರಿಗೆ ಕೊಡೋದಾಯ್ತಲ್ಲ. ಬೇಡ, ಯಶವಂತರಾವ್ ಸೋದಿದ್ರಲ್ಲ 3 ಸರ್ತಿ. ಇದೇ ಈ ಸಲ ಅವ್ರ ರಣತಂತ್ರ ಈ ಸರಿ ಯಶವಂತರಾವ್ 3 ಸರ್ತಿ ಸೋತಿದ್ರಲ್ಲ, ಇದೇ ಕಾನ್ಸ್ಟಿಟ್ಯೂನ್ಸಿಲಿ ಕೊಡೋದಾಯ್ತಲ್ಲ. ಅವರು ಇದೇ ದಕ್ಷಿಣದಲ್ಲೇ 3 ಸರ್ತಿ ಸೋತಿದ್ದಾರೆ. ಅವ್ರಿಗೆ ಕೊಡೋದಾಯ್ತಲ್ಲ ಸೀನಿಯರ್ ಮೋಸ್ಟು BJPನಲ್ಲಿ ಅಲ್ವಾ? ಹಂಗಾಗಿ ಯಾರಿಗೆ ಅದೃಷ್ಟ ಇದೆ ಅವ್ರು ಆಗ್ತಾರೆ, ಏನು ತೊಂದರೆ ಇಲ್ಲ. ಮತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಹೋರಾಟ ಮಾಡ್ತಾರೆ. ನಾವು ಟಿಕೆಟ್ ಕೊಡೋದು, ನಾವು ಹೋರಾಟ ಮಾಡ್ತೀವಿ. ಅಲ್ಲ, ಈ ಸಲ ಮತದಾರ ಮತ ಹಾಕೋದು ಅಭಿವೃದ್ಧಿ ನೋಡ, ಅಭ್ಯರ್ಥಿ ನೋಡ, ಪಕ್ಷ ನೋಡ? ಅಭಿವೃದ್ಧಿ ಮತ್ತು ಅಭ್ಯರ್ಥಿ ಎರಡನ್ನೂ ನೋಡ್ತಾರೆ. ಅಭಿವೃದ್ಧಿ, ಅಭ್ಯರ್ಥಿ, ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಬಡವರಿಗೆ, ಬಗ್ಗರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಅವ್ರವ್ರ ಅಕೌಂಟ್ಗೆ, ಯಾರು ಮಧ್ಯವರ್ತಿ ಇಲ್ದಂಗೆ ಇವತ್ತು 2,000 ರೂಪಾಯಿ ಹೆಣ್ಮಕ್ಳು ಎಂಜಾಯ್ ಮಾಡ್ತಾರಂದ್ರೆ ಒಬ್ಬನು ಮಧ್ಯವರ್ತಿ ಇಲ್ಲ, ಡೈರೆಕ್ಟ್ ಅವ್ರ ಅಕೌಂಟಿಗೆ ಬಂದು ಬೀಳ್ತೈತೆ. ನೀವೆಲ್ಲರೂ ನೋಡಿದಿರಾ? ಅಲ್ಲ, ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಆದಮೇಲೆ ಎಲ್ಲ ರಾಜ್ಯಗಳಲ್ಲೂ ಅನುಷ್ಠಾನ ಮಾಡಿದರು, ಕರ್ನಾಟಕ ಮಾದರಿ ಅಂತೇಳಿ ಅಲ್ವಾ? ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸವನ್ನು ಮಾಡಿದೆ. ದೀನ ದಲಿತರಿಗೂ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದರಿಗೆ, ಏನ್ರಿ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಜನಗಳಿಗಂತೂ ಭಾಳ ತುಂಬ ಅನುಕೂಲ ಆಗಿದೆ. ಯಾರೋ ಸ್ವಲ್ಪ ಮಿಡ್ಲು ಪರ್ಸನ್ನು, ಒಂದು ಸ್ವಲ್ಪ ಚೆನ್ನಾಗಿರೋರು ಏನೋ ಮಾತಾಡ್ಬೋದು. ಆದರೆ 10 kg ಅಕ್ಕಿ, 2,000 ರೂಪಾಯಿ ರೊಕ್ಕ, ಕರೆಂಟ್ ಫ್ರೀ, ಬಸ್ ಫ್ರೀ, ಏನ್ರಿ ವಿದ್ಯಾರ್ಥಿಗಳಿಗೆ ಇದು ಕೆಲಸದ್ದು ಇದು ಮಾಸಾಸನ, ಇವೆಲ್ಲ ಯಾರು ಮಾಡ್ತಾರೆ ರೀ? ಸರ್, ಈಗ ಅಂತಿಮವಾಗಿ ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಅವ್ರ ಪೇರೆ ಬರಲ್ಲ ಅನ್ನೋ ಗೊಂದಲ ಅವರು ಬರ್ತಾರೆ, ಜಬ್ಬರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇನ್ನೊಂದು 2 ದಿವಸ ಕಾಯಿರಿ ನೀವೇ. ಅಲ್ಲ, ಇಷ್ಟು ದಿನ ಮುನ್ಸಿಗೆ ಏನೋ ಶಮನ ಆಗಿದೆ, ಒಂದು ಪ್ಯಾಚ್ ಅಪ್ ಮಾಡೋದಕ್ಕೋಸ್ಕರ ಒಂದಿನ ಬಂದು ಎಲ್ಲ ಶಮನ ಆಗಿದೆ. ಮನಸ್ಸು ಯಾವುದೂ ಇಲ್ಲ, ಇರ್ತಾರೆ. ಜಮೀರ್ ಅವರು 4 ದಿವಸ ಇರ್ತಾರೆ, ಜಬ್ಬರ್ ಅವರು ಇರ್ತಾರೆ, CM 2 ದಿವಸ ಇರ್ತಾರೆ, ಡೆಪ್ಯೂಟಿ CM ಇರ್ತಾರೆ, ಸುರ್ಜೇವಾಲ್ ಸಾಹೇಬರು ಇರ್ತಾರೆ. ಎಲ್ಲ ಸಮುದಾಯ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ನವರು BJP ಪಕ್ಷರು ಅನ್ನಂಗಿಲ್ಲ, ಹಾಕೋರು ಪುಣ ತುಂಬ್ರಿಗೆ ಯಾರಿಗಾರ ಹಾಕ್ತೀವಿ. ಆತೇನಪ್ಪ. ಈಗ ನಿಮ್ಮಲ್ಲೆಲ್ಲ ಕೆಲಸ ಯಾರು ಚಲೋ ಮಾಡಿದ್ದಾರೆ? ನಾನು ಈ ಊರಕ್ಕೆಲ್ಲ ಏನು ಮಾಡ್ಬೇಕು? ನಿಮ್ಗೆ ಗ್ಯಾರಂಟಿ ರೊಕ್ಕ ಎಲ್ಲ ಬರೋದೇನ್ರಿ? ತಿಂಗಳ 2,000 ರೂಪಾಯಿ ಬರೋದು, ರೇಷನ್ ಅಕ್ಕಿ ಬರೋದು? ಸಿದ್ದರಾಮಯ್ಯನವ್ರು ಕೊಡ್ತಾರೆ 2,000. ಸಿದ್ದರಾಮಯ್ಯವರು ಕೊಡ್ತಾರೆ? ಸಿದ್ದರಾಮಯ್ಯನವ್ರು ಕೊಡ್ತಾರೆ 2,000. ಈ ಊರಲ್ಲ ನಮ್ಮದು. ನಾನು ಇವ್ನು ಮಾಡಿದ ನಮ್ಮ ಮಗಳ ಮನೆಗೆ ಬಂದೀನಿ. ಹೌದ್ರಿ, ನಾವು ಮಗಳ ಮನೆಗೆ ಬಂದೀವಿ.
ಈ ಸಿದ್ದರಾಮಯ್ಯ ಅವ್ರು 2,000 ರೂಪಾಯಿ ಕೊಡ್ತಾರೆ ಹಂಗಂದ್ರೆ ಸಲ ಮತ್ತು ಅವ್ರಿಗೆ ಹಾಕ್ತೀರಿ ನೀವು? ಮತ್ತು ಅವ್ರ ಋಣದಾಗ ಅದೀವಪ್ಪ, ಹಾಕಕ್ಕೆ ಅವ್ರ ಋಣಕ್ಕೆ ತೀರ್ಸಕ್ಕೆ. ನಾವು ಇಷ್ಟು ದಿನ ಉಂಡಿಲ್ಲ ಅವ್ರ ಋಣನ ಹಾಕಕ್ಕೆ ಪಾಪ. ಆದರೆ ಅದು ಜನದ ರೊಕ್ಕನ ರೀ, ಅವ್ರೇನು ದುಡ್ಡು ಕೊಟ್ಟಿದ್ದಲ್ಲ, ಜನದ ರೊಕ್ಕನ ಜನ ಕೊಡ್ತಾರೆ ಅಂತಾರೆ. ಯಾರು ಆಗಲ್ಲ, ಅವರು ಸಿದ್ದರಾಮಯ್ಯನವ್ರು ಕೊಟ್ಟಿದಾರ ಅವ್ರ ಋಣ ನಾವು ತೀರ್ಸೋಕೆ ಇಸ್ಕೊಂಡಿದ್ದೀವಿ ಈಗ 2 ವರ್ಷ. ನಾನೀಗ 3 ತಿಂಗಳು ಇಸ್ಕೊಂಡು ನಮ್ದು ಅಕ್ಕಿ ಗೋಧಿ ಇದು ಕಾಡಿದ್ದಿಲ್ಲ, ಅದು ನಿನ್ನ ಮನೆ ಕಾಕಂದೆ ಅದನ್ನು. ಅಯ್ಯೋ ಕೊಟ್ಟೇರಿ ಋಣ ಕೊಡೋಕ್ಕಲ್ಲಪ್ಪ, ಅದನ್ನ ಅವ್ರು ತಿಂದು ನಾವು ದೊಡ್ಡವ್ರಾಗಕ್ಕ. ಆ ಋಣ ತೀರ್ಸೋಕ್ಕೋಸ್ಕರ ಈ ಸಲ ಮತ್ತು ನೀವು ಕಾಂಗ್ರೆಸ್ ಓಟ್ ಹಾಕ್ತೀರಿ ಹಂಗೆ? ಹಾಕ್ತೀವಿ ಕಾಂಗ್ರೆಸ್ಗೆ ಹಾಕೋದು ನಾವು. ಇದ್ರಿಗೆ ಹೇಳ್ತೀವಿ ನೋಡಿ, ಕಾಂಗ್ರೆಸ್ಗೆ ಹಾಕೋದು ನಾವು ಓಟ್, ಯಾರಿಗೆ ಹಾಕಲ್ಲ. ಅವರು ಫ್ರೀ ಬಸ್ ಬಿಟ್ಟಿದ್ದಾರೆ, ಎಲ್ಲ ಸಾಕಣೆ ಮಾಡ್ಯಾರೆ, ಮಾಡಿಲ್ಲ ಅನ್ನಂಗಿಲ್ಲ, ಅವ್ರಿಗೆ ಹಾಕ್ತೀವಿ ನಾವು. ನೀವು ಬೈದಾರ ಬೈರಿ ನಮ್ಮನ್ನ ಏನಾರ ಅಂದು ಹೋಗಕ್ಕಾರ ಕಾಂಗ್ರೆಸ್ಗೆ ಹಾಕೋದು. ನಮ್ಮ ಊರು ಮಾಡ್ಕೊ ಹೋದ್ರೆ ನಾನು ಕಾಂಗ್ರೆಸ್ಗೆ ಓಟ್ ಹಾಕೋದು. ಅದು ಈ ಊರಲ್ಲಿ ಊದ್ಬಾರ್ದವ್ರು ಅಲ್ಲೇ ಹಾಕೋದು. ಮತ್ತೆ ಪದೇ ಬಿಟ್ಟಿರಿದ್ದ ನಮ್ಮ ಹುಡ್ರು ರೊಕ್ಕವು ಮಾತಾಡೋಕೆ ಹೇಳಿ. ಮೇಡಮ್, ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವರ್ಸಸ್ BJP ಜಿದ್ದಾಜಿದ್ದಿ ಜೋರಾಗ್ತಾ ಇದೆ. ಪ್ರಚಾರದ ಕಾವು ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ನಾವು ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೀವಿ. ನಾವು ನನ್ನ ತಮ್ಮನ ಪರವಾಗಿ ಪ್ರತಿಯೊಬ್ಬರು ಮನೇಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಮಗೆ ಮನೆ ಕರೆದು ನೀರು ಕೊಡೋದಾಗಲಿ, ಕಾಫಿ ಕೊಡೋದಾಗಲಿ, ನಮಗೆ ಅರಿಶಿನ ಕುಂಕುಮ ಕೊಡೋದಾಗಲಿ, ಅವ್ರು ಭರವಸೆನೇ ಕೊಡ್ತಾ ಇದ್ದಾರೆ. ನಿಮ್ಮ ತಮ್ಮಂಗೆ ಓಟು, ಈ ಸಲ BJPಗೆ ಓಟು ಅಮ್ಮ, ನಮ್ಮ BJPಯಲ್ಲೇ ನಾವು ಗೆಲ್ಲಿಸಿ ತೋರಿಸ್ತೀವಿ ಅಂತ ಪ್ರತಿಯೊಂದು ಮನೆಯಲ್ಲಿ ಕೂಡ ನಮಗೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್. ನಮಗೆಲ್ಲರೂ ನಮಗೆ ಸಂತೋಷ ಆಗ್ತಿದೆ. ನಾವು ಗೆಲ್ತೀವಿ ಅನ್ನೋ ಭರವಸೆ ನಮಗೆ ತುಂಬ ಮೂಡ್ತಾ ಇದೆ. 30 ವರ್ಷದಿಂದ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಈಗ ಈ ಸರಿ ಉಪಚುನಾವಣೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಿಮಗೆ? ಖಂಡಿತ ಸರ್, ಖಂಡಿತ ಬದಲಾವಣೆ ಆಗುತ್ತೆ. ಜನ ತುಂಬ ಚೇಂಜ್ ಕೇಳ್ತಾ ಇದ್ದಾರೆ. ಯುವಕನ ಸೇವೆ ಬೇಕು ಅಂತ ಕೇಳ್ತಿದ್ದಾರೆ. ಎಲ್ಲರಿಗೂ ನಾನು ಈ ಮುಖಾಂತರ ಬೇಡ್ಕೊಳ್ತಿದ್ದೀನಿ, ಮನೆಗೂ ನಾವು ತೆರಳಿ ಪ್ರಚಾರ ಮಾಡ್ತಾಯಿದ್ದೀವಿ. ನಿಮ್ಮ ಮನೆ ಮಗ ಶ್ರೀನಿವಾಸ್, ನಿಮ್ಮ ಮನೆ ಮಗನ ಸೇವಕನಾಗಿ ಮಾಡಲು ಅವಕಾಶ ಮಾಡಿಕೊಡ್ರಿ, ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ತೀನಿ ಸರ್. ಮೇಡಮ್, ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಪ್ರತಿದಿನ ಜನರ ಜೊತೆ ಬೆರೀತಾ ಇರ್ತಾರೆ. ಅವರು ಜನಸೇವೆ ಮಾಡಬೇಕು ಅಂತ ಅವ್ರಿಗೇನು ಪ್ರೇರಣೆ ಏನು ನೀವು ಬಾಲ್ಯದಿಂದ ನೋಡಿದಾಗೆ? ಸರ್, ನನ್ನ ತಂದೆನೇ ಪ್ರೇರಣೆ, ನಮ್ಮಪ್ಪನೇ ಆದರ್ಶ ಅವನಿಗೆ. ಪ್ರತಿಯೊಂದು ನಮ್ಮ ತಂದೆ ಕೂಡ ಅದೇ ಒಳ್ಳೆ ದಾರಿಯಲ್ಲೇ ನಡ್ಕೊಂಬಂದಿದ್ದಾರೆ. ಅವನಿಗೂ ಕೂಡ ಅದೇ ಆದರ್ಶ ಸರ್. ನಾವು ಜನಸೇವೆ ಮಾಡೋದೇ ಒಂದು ಆದರ್ಶ. ಜನನ ಸ್ಪಂದಿಸಬೇಕು, ಜನರಿಗೆ ಸಹಾಯ ಮಾಡಬೇಕು, ಅದೇ ಅವನಿಗೆ ಆಸೆ ಸರ್. ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕಣದಲ್ಲಿ BJP ನಾಯಕರು ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಸರ್, ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಈ ಸರಿ ಬದಲಾವಣೆ ಆಗುತ್ತಾ? ಖಂಡಿತ ಬದಲಾವಣೆ ಆಗುತ್ತೆ. ಯಾಕೆಂದರೆ ನಾನು ಕೇಳ್ತಿರೋದು ಒಂದು ದೊಡ್ಡ ಕುಟುಂಬ, ಶಾಮನೂರು ಶಿವಶಂಕರಪ್ಪರ ಕುಟುಂಬದಲ್ಲಿ 30-35 ವರ್ಷಗಳಿಂದ ಅವ್ರ ಹಿಡಿತದಲ್ಲಿದ್ದಂಥ ಕ್ಷೇತ್ರನ ಅದರಲ್ಲಿ ಕಮಲ ಅರಳಿಸೋದಕ್ಕೆ ಸಾಧ್ಯನಾ ಅಂತ? ಸಾಧ್ಯ. ಹೇಗೆ ಅಂದರೆ ದಾವಣಗೆರೆಯ ಯುವಕರು ನಿರ್ಧಾರ ಮಾಡಿದರೆ ಈ ಸಲ ನಾವು ಕಮಲ ಅಳಿಸ್ತೀವಿ ಅಂತೇಳಿ. ವಯಸ್ಸಾದವರು ಸಹ ಎಲ್ಲ ಇವ್ರ ಮನೆಗೆ ಬೇಕಾ ಅಂತೇಳಿ ಸ್ವತಃ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರೇ ಹೇಳ್ತಾ ಇದ್ದಾರೆ. ಈಗಾಗಲೇ ಮಂತ್ರಿಗಳಿದ್ದಾರೆ ಜಿಲ್ಲೆಯಲ್ಲಿ, ಅವ್ರ ಕುಟುಂಬದಲ್ಲೇ MP ಗಳಿದ್ದಾರೆ, ಇಡೀ ಜಿಲ್ಲೆಗೆ ಅವರು MP. ಮತ್ತು ಇವ್ರಿಗೆ ಬೇಕಾ, ಆ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ನಮ್ಮಂಥವ್ರು ಏನಾಗಿದ್ದಾರೆ ಅಂದರೆ ನಮಗೆ ಕೊಡಲಿಲ್ಲಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಯಾರಿಗೆ? ಬರೀ ಕುಟುಂಬ ಪ್ರೇಮ ಅಂತೇಳಿ ಆ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಶಾಸಕರು ತೊಡೆ ತಟ್ಟಿ ಸವಾಲಾಗ್ತಾ ಇದ್ದಾರೆ, BJPನ ಈ ಸಲ ಗೆಲ್ಲೋದಕ್ಕೆ ಬಿಡಲ್ಲ ಅಂತ, ಇಲ್ಲಿ ಖಾತೆ ತೆರೆಯೋದಕ್ಕೆ ಬಿಡೋದೇ ಇಲ್ಲ ಅಂತ. ನೀವು BJP ಕಾರ್ಯಕರ್ತರಾಗಿ BJPಯ ಓಟು ಗಟ್ಟಿಯಾಗುತ್ತೆ ಅಂತ ಅನಿಸ್ತಿದೆ? ಖಂಡಿತ. ಅವ್ರು ತೊಡೆ ತಟ್ತಾ ಇದ್ದಾರಲ್ಲ, ಯುವಕರು ತೊಡೆ ತಟ್ಟಿದ್ದಾರೆ ಈಗಾಗಲೇ. ದಕ್ಷಿಣ ಭಾಗದ ಯುವಕರು ನಿನ್ನೆ ನೋಡಿರ್ಬೇಕು ನೀವು, ಸಾಮಾನ್ಯವಾಗಿ ಯಡಿಯೂರಪ್ಪರ ಒಂದು ಮೆರವಣಿಗೆಯಲ್ಲಿ ಎಷ್ಟು ಯುವ ಪಡೆನೇ ಇದೆ ಶ್ರೀನಿವಾಸ್ ದಾಸ್ಕರಿಯಪ್ಪರ ಹಿಂದೆ. ಖಂಡಿತ ಗೆಲ್ಲಿದೆ. ಇನ್ನೊಂದು ಏನಪ್ಪ ಅಂದರೆ, ಈಗಾಗಲೇ ಕರ್ನಾಟಕದಲ್ಲಿ 2,80,000 ಸರ್ಕಾರಿ ನೌಕರಿಗಳು ಖಾಲಿ ಇವೆ. ಅವನು ತುಂಬ್ಕೊಳ್ಳೋ ಪ್ರಯತ್ನ ಪಡ್ತಾ ಇಲ್ಲ. ಈ ಸುಮ್ಮನೆ ಹೇಳ್ತಾರೆ 56,000 ನಾವು ತುಂಬ್ಕೊಳ್ತೀವಿ ಅಂತೇಳಿ. ಅದು ಯಾಕೆ ಅಂದರೆ, ಧಾರವಾಡದಲ್ಲಿ ಏನು ಯುವ ಪಡೆ ಜಂಜಿ ಅಂತಂದು ಏನು ಇವತ್ತೇನು ಕರೀತಾರೋ, ಯುವ ಪಡೆ ಸುಮಾರು ವಾರಗಂಟಲೆ ಅಲ್ಲಿ ಸರ್ಕಾರ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದ್ರ ಪರಿಣಾಮ ಗುಲ್ಬರ್ಗದಲ್ಲಾಗಿದೆ. ಈಗ ದಾವಣಗೆರೆ ಚುನಾವಣೆಯಲ್ಲಿ ಯುವಕರು ತೋರಿಸ್ತಾರೆ, ಅದು ಯುವ ಪಡೆ ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರು BJP ಕಚೇರಿಗೆ ಬಂದರು ದಾವಣಗೆರೆಗೆ. ಆವಾಗ ಅವ್ರನ್ನ ಸ್ವಾಗತ ಮಾಡಿದ್ದು ನೀವು, ಅವ್ರ ವಿರುದ್ಧ ಸವಾಲು ಹಾಕಿದ್ದು, ಅದು ಪ್ರತಿಷ್ಠೆ ಆಯಿತಾ ಅಂತ ಚುನಾವಣೆಯಲ್ಲಿ? ಅದನ್ನು ನಾವು ಸವಾಲಾಗಿ ಸ್ವೀಕರಿಸೋಕೆ ಇಷ್ಟ ಇಲ್ಲ. ಅವ್ರ ಯೋಗ್ಯತೆ ಏನು ಅನ್ನೋದು ಅವ್ರ ಮಾತಿನಲ್ಲಿ ಇಡೀ
ವಿಶ್ವಕ್ಕೆ ನಿಮ್ಮ ಮೀಡಿಯಾ ಮುಖಾಂತರ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಏನನ್ನೋದು. ಅವ್ರಿಗೆ ಒಬ್ಬ ಶಾಸಕರಾಗಿ ತಾನೇನು ಮಾತಾಡ್ತೀನಿ ಅನ್ನೋ ಒಂದು ಅರಿವು ಅವ್ರಿಗೆ ಕೊರತೆ ಇದೆ. ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಬಿ ಜೆ ಪಿ ಮೊದಲ ಬಾರಿ ಗೆಲ್ಲುತ್ತೆ. ಆ ಕಾರ್ಯಕರ್ತರು ಬಿ ಜೆ ಪಿ ಮತದಾರರೇ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ? ಖಂಡಿತ ಇದೆ. ಅಷ್ಟಲ್ಲದೆ ಅಲ್ಪಸಂಖ್ಯಾತರು ಇವತ್ತೇನು ಸಾಂಪ್ರದಾಯಿಕವಾಗಿ ಅವ್ರಿಗೆ ಹಾಕ್ಕೊಂತ ಬರ್ತಾಯಿದ್ರು, ಅವರಲ್ಲಿರ್ತಕ್ಕಂಥ ನೋವನ್ನು 9ನೇ ತಾರೀಕು ತೋರಿಸ್ತಾರೆ, 4ನೇ ತಾರೀಕು ರಿಸಲ್ಟ್ ಬರುತ್ತೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣದಲ್ಲಿ ಬಿ ಜೆ ಪಿಯ ಪ್ರಚಾರ ಜೋರಾಗಿದೆ. ಬಿ ಜೆ ಪಿಗೆ ಯಾವ ರೀತಿ ಮತದಾರರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಹೇಗಿದೆ ಚುನಾವಣೆ ಅಂತ ಮಾತಾಡ್ತಾ ಹೋಗೋಣ. ಮೇಡಮ್, ಚುನಾವಣೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ನಾಯಕರ ಉತ್ಸಾಹ ಆ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಮೇಡಮ್? ಕಾರಣ ನಿಮಗೆ ಗೊತ್ತಿದೆ. ಏನಪ್ಪ ಅಂದರೆ ದಾವಣಗೆರೆ ದಕ್ಷಿಣ ಭಾಗದ ಉಪಚುನಾವಣೆಯಲ್ಲಿ ಇವತ್ತಿನ ದಿನ ಮತದಾರರು ತುಂಬಾ ಬುದ್ಧಿವಂತರಾಗಿ ಓಟನ್ನು 9ನೇ ತಾರೀಕು ಓಟನ್ನು ಮಾಡೋದಕ್ಕೆ, ಅದು ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಓಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಉತ್ಸುಕರಾಗಿದ್ದಾರೆ. ಕಾರಣ ಇಷ್ಟೇ, ಅವರ ಅಧಿಕಾರದಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದು ಮತದಾರರಿಗೆ ಗೊತ್ತಿದೆ. ಮತದಾರರು ಏನು ದಡ್ಡರು ಅಂತೂ ಯಾರೂ ಇಲ್ಲ. ನಮ್ಮ ಯಾವುದೇ ಕ್ಷೇತ್ರದ ಮತದಾರರು ಇರ್ಬೋದು, ಇವತ್ತಿನ ದಿನ ಯಾರೂ ದಡ್ಡರಿಲ್ಲ. ಹಾಗಾಗಿ ಇವ್ರಿಗೂ ಒಂದು ಸರಿ ಅವಕಾಶ ಕೊಡೋಣ ಅಂತ ನಾವು ಕೇಳೋದಕ್ಕೆ ಮುಂಚೆನೇ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ನಾವು ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಈ ಬಾರಿ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಅಧಿಕಾರನೂ ಒಂದೇ ಮನೆಗೆ ಕೊಟ್ಟರೆ ನಾವು ಅವ್ರ ಹತ್ರ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಅನ್ನೋ ಒಂದು ಮಾತನ್ನು ನಾವು ಮತದಾರರಿಂದನೇ ಕೇಳ್ತಾ ಬಂದಿದ್ದೀವಿ. ಹಾಗಾಗಿ ನಾವು ಇವತ್ತಿಗೆ 7ರಿಂದ 8 ದಿನ ಆಯಿತು ಕಂಟಿನ್ಯೂ ಹಳ್ಳಿಗಳಲ್ಲೂ ಮತಯಾಚನೆ ಮಾಡ್ತಾಯಿದ್ದೀವಿ, ಮತ್ತು ಪಟ್ಟಣಗಳಲ್ಲೂ ವಾರ್ಡ್ಗಳಲ್ಲೂ ಮತಯಾಚನೆ ಮಾಡ್ತಾಯಿದ್ದೀವಿ. ತುಂಬಾ ಒಲವಿದೆ ಜನರಿಗೆ. ನಾವಂತೂ 4ನೇ ತಾರೀಕು ವಿಜಯೋತ್ಸವನ ಆಚರಣೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ಯಾಕೆಂದರೆ ಮತದಾರರು ನಮಗೆ ಅಂಥ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಮತ ಕೇಳೋ ಅಂಥ ವಿಚಾರದಲ್ಲಿ. ಹಾಗಾಗಿ ನಾವು ಉತ್ಸುಕರಾಗಿದ್ದೇವೆ ಎಲ್ಲ ಕಾರ್ಯಕರ್ತರು ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಈಗ 30 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣದಲ್ಲಿ ಈ ಸರಿ ಬದಲಾವಣೆ ಬೇಕೇ ಬೇಕು ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಖಂಡಿತ ಇದೆ. ಯಾಕೆಂದರೆ ಅವರು ಈಗಾಗಲೇ 2 ಅಧಿಕಾರನ ಅವ್ರ ಮನೆಯಲ್ಲೇ ಇದೆ, ಮತ್ತು ಅವರ ಮಗನಿಗೆ ಕೊಡಬೇಕು ಅಂದರೆ ಯಾವುದೇ ರೀತಿಯ ಅವರಿಗೂ ರಾಜಕೀಯದ ಅನುಭವ ಇಲ್ಲ. ಹಾಗಾಗಿ ಅಂಥವ್ರಿಗೇನು ನಾವು ಮತವನ್ನು ಕೊಡೋದು ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಕಾರಣಗಳೂ ಇದೆ ನಿಮಗಾಗಲೇ ತಿಳಿದಂಗೆ. ಆ ಒಂದು ಕಾರಣಗಳಿಂದನೂ ಕೂಡ ಇವತ್ತಿನ ದಿನ ಯಾವುದೇ ರೀತಿಯ ಅವರು ಪ್ರಬಲರಾಗಿದ್ದರೂ ಕೂಡ ಇವತ್ತಿನ ದಿನ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಹೆಚ್ಚಿನ ಮತವನ್ನು ನೀಡಿ ನಾವು ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋ ಎಲ್ಲ ಸಮಾಜದ ಬಂಧುಗಳು ಕೂಡ ಮತದಾರರು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ವಂಶ ಪಾರಂಪರ್ಯವಾಗಿ ಟಿಕೆಟ್ ಕೊಡ್ತಾ ಬಂದಿದ್ದಾರೆ ಕಾಂಗ್ರೆಸ್ನಲ್ಲಿ. ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದ್ದು ಗೆಲುವಿಗೆ ಕಾರಣ ಆಗ್ಬೋದಾ? ಖಂಡಿತ. ಯಾಕೆಂದರೆ ಯಾವುದೇ ರೀತಿಯಾದಂತಹ ಹಿನ್ನೆಲೆ ಇರ್ತಕ್ಕಂಥವರು ಇಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನೀವೇ ಹೇಳ್ದಂಗೆ ಅಂಥವರಿಗೆ ಅವರ ಒಂದು ವಿರುದ್ಧವಾಗಿ ಇವತ್ತಿನ ದಿನ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಇಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ. ಆಮೇಲೆ ಸಮಯ ಏನು ಭಾಳ ಇಲ್ಲ, 5 ವರ್ಷ ಇಲ್ಲ, 2 ವರ್ಷ ಅಷ್ಟೇ ಇರೋದು. ಅವರು ಏನು ಭಾಳ ಇಲ್ಲ, 2 ವರ್ಷದಲ್ಲಿ ಕೊಟ್ಟು ನೋಡೋಣ, ಇನ್ನು ಅವರು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನು ಮತದಾರರೇ ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿಯ ಪರವಾಗಿ. ಮೇಡಮ್, ದಾವಣಗೆರೆ ದಕ್ಷಿಣದಲ್ಲಿ ನಿರ್ಣಾಯಕವಾದದ್ದು ಅಲ್ಪಸಂಖ್ಯಾತರ ಮತಗಳು. ಅಲ್ಪಸಂಖ್ಯಾತರಾಗಲಿ, ಲಿಂಗಾಯತರಾಗಲಿ, ಕುರುಬರಾಗಲಿ ಎಲ್ಲ ಸಮುದಾಯದವರು ಬಿ ಜೆ ಪಿ ಪರ ನಿಲ್ತಾರೆ ಈ ಸಲ. ಅಲ್ಪಸಂಖ್ಯಾತರು ನೀವು ಮೊದಲಿಂದನೂ ಅವ್ರಿಗೆ ಯಾರಿಗೆ ಮತವನ್ನು ಹಾಕ್ತಾರೆ ಅಂತಂದೇಳಿ ನಿಮಗೂ ತಿಳಿದಿದೆ, ಇಲ್ಲಿ ಇರ್ತಕ್ಕಂಥ ಮತದಾರರಿಗೂ ತಿಳಿದಿದೆ. ಅವರಲ್ಲೂ ಕೂಡ ಒಂದು ಸ್ವಲ್ಪ ಒಂದು ಒಡಕು ಬಂದಿರೋದ್ರಿಂದ ಮೇ ಬಿ ನಮಗೂ ಅವರು ಒಂದು ಸ್ವಲ್ಪ ಈ ಸರಿ ಶ್ರೀನಿವಾಸ್ ಅವರ ಒಂದು ಸಮಾಜ ಸೇವೆಯನ್ನು ನೋಡಿಬಿಟ್ಟು ಅವರು ಕೂಡ ಇವತ್ತಿನ ದಿನ ಶ್ರೀನಿವಾಸ್ ಅವರಿಗೆ ಮತವನ್ನು ಹಾಕ್ತಾರೆ ಅನ್ನೋ ದೃಢವಾದ ನಂಬಿಕೆಯೂ ಇದೆ. ಜೊತೆಗೆ ಅವ್ರದ್ದು ಅವರವೇ ಆದಂಥ ಮತಗಳನ್ನ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಕೆಲವು ಹಂಗೂ ಆಗ್ಬೋದು, ಕೆಲವು ನಮಗೂ ಶ್ರೀನಿವಾಸ್ ಅವರ ಪರವಾಗಿ ಓಟನ್ನು ಅವರು ಇವತ್ತಿನ ದಿನ ನೀಡ್ಬೋದು ಅನ್ನೋ ಭರವಸೆ ಇದೆ ಅಲ್ಪಸಂಖ್ಯಾತರ ಮತಗಳ ವಿಚಾರವಾಗಿ ಬಂದರೆ. ದಾವಣಗೆರೆ ದಕ್ಷಿಣದ ಬಿ ಜೆ ಪಿ ನಾಯಕರಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಸವಾಲು ಹಾಕಿ ಬಂದಿದ್ದರು. ಪ್ರದೀಪ್ ಈಶ್ವರ್ ಅವರ ಸವಾಲಿಗೆ ಹೇಗೆ ಉತ್ತರ ಕೊಡ್ತೀನಿ? ನಾನು ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಏಕೆಂದರೆ ಅವರು ಏನು ಅಂತಲೇ ಹೇಳೋಕ್ಕಾಗಲ್ಲ. ಒಂದು ರೀತಿ ಹುಚ್ಚ ಅನ್ನೋ ಒಂದು ಅವ್ರಿಗೆ ಶಾಸಕರು ಅನ್ನೋ ಒಂದು ಇದು ಬಂದಿರೋದ್ರಿಂದ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಸುಮ್ಮನೆ ಆ ಥರದ ವ್ಯಕ್ತಿಯನ್ನು ನಾವಾಗಿ ಯಾಕೆ
ಬಿಂಬಿಸ್ತಾ ಹೋಗಬೇಕು ಅನ್ನೋದೊಂದು ನನ್ನ ಅಲ್ಲ, ನೀವು ಮಾತಾಡಲ್ಲ ಅಂದ್ರೆ ಅವ್ರು ನೀವು ಬಿ ಜೆ ಪಿ ನಾಯಕರ ಬಗ್ಗೆ, ಬಿ ಜೆ ಪಿ ಮಹಿಳಾ ಕಾರ್ಯಕರ್ತರ ಬಗ್ಗೆ, ಬಿ ಜೆ ಪಿ ನಾಯಕರ ಬಗ್ಗೆ ಮಾತಾಡ್ತಾರಲ್ಲ. ನಮ್ಮ ಮಹಿಳಾ ಕಾರ್ಯಕರ್ತರು ಈಗ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರೋದ್ರಿಂದ ಒಂದು ಅವರಿಗೆ ಆದಂಥದ್ದು ಒಂದು ನಮ್ಮ ಪ್ರಚಾರ ಮುಗಿದ ಮೇಲೆ ಒಂದು ಬೈಟ್ ಮಾಡಿ ಕೊಡಬೇಕು ಅಂತ ಇದ್ದೀವಿ. ಏನು ಅಂತಂದರೆ, ಒಬ್ಬ ಮಹಿಳಾ ಕಾರ್ಯಕರ್ತರು ಒಬ್ಬ ಬಿ ಜೆ ಪಿ ಪಕ್ಷದ ಬಗ್ಗೆ ಅವ್ರಿಗೆ ಮಾತಾಡೋದಕ್ಕೆ ಯಾವುದೇ ಆದಂಥ ಅರ್ಹತೆ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆಂದರೆ ಪಕ್ಷದ ಸಿದ್ಧಾಂತ, ಪಕ್ಷದಲ್ಲಿ ಏನೇನು ಇದೆ ಅನ್ನೋದನ್ನು ಅವ್ರಿಗೆ ತಿಳಿದಿದ್ರೆ ಈ ರೀತಿ ಅವರು ಪಕ್ಷದ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ಮಾತಾಡ್ತಿರಲಿಲ್ಲ. ಹಾಗಾಗಿ ಏನೋ ಸವಾಲು ಹಾಕಿದ್ರು, ಬಂದರು, ಹೋದರು, ಅದು ಬೇರೆ ವಿಚಾರ. ನಾವು ಚುನಾವಣೆ ಮುಗಿದಾದ್ಮೇಲೆ ಅವರಿಗೆ ತಕ್ಕನಾದಂಥ ಉತ್ತರವನ್ನು ಕೊಡ್ತೇವೆ. ನಾವು ಹೆಣ್ಮಕ್ಳು ಹೇಳ್ತಾ ಇದ್ವಿ, ಅವರಿಗಿಲ್ಲ ಏನೋ ಒಂದು ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸ್ ಇರಬೇಕು, ಹಂಗಾಗಿ ಮಾತ್ರನೇ ಕೊಟ್ಬಿಡೋಣ ಅನ್ನೋ ಒಂದು ಇದೆ. ನೋಡೋಣ ಏನು ಹೇಳ್ತಾರೆ ನಮ್ಮ ಮಹಿಳೆಯರು ಅನ್ನೋದನ್ನು ಚುನಾವಣಾ ಪ್ರಚಾರ ಮುಗಿದ ಮೇಲೆ ಅವ್ರಿಗೊಂದು ಉತ್ತರವನ್ನು ಕೊಡ್ತೇವೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ರಿಸಲ್ಟ್ ಇದೆಯಲ್ಲ, ಅದೇ ದೊಡ್ಡ ಮಾತ್ರೆ. ಹಾಂ, ಖಂಡಿತ. ಅದನ್ನು ನಾನು ಹೇಳಿದ್ನಲ್ಲ, ನಾವು ಜಯಬೇರಿಯನ್ನು ಬಾರಿಸಿ ನಾವು ವಿಜಯೋತ್ಸವನ 4ನೇ ತಾರೀಕು ಆಚರಣೆ ಮಾಡ್ತೀವಿ ಅನ್ನೋದರಲ್ಲಿ ಮತದಾರರ ಒಂದು ರೆಸ್ಪಾನ್ಸ್ ನೋಡಿಬಿಟ್ಟು ನಾವು ಈಗಲೇ ಅದನ್ನು ಆಚರಣೆ ಮಾಡೋದಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ. ಜೊತೆಗೆ ಪ್ರಚಾರ ಮಾಡೋದ್ರ ಜೊತೆಗೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ದಾವಣಗೆರೆ ದಕ್ಷಿಣನ ಗೆಲ್ಲೇಬೇಕು ಅಂತ CM ಕೂಡ ಇದ್ದಾರೆ, DCM ಕೂಡ ಇದ್ದಾರೆ, ಮಿನಿಸ್ಟ್ರು ಕೂಡ ಇದ್ದಾರೆ. ಈಗ ಅವ್ರ ಮನೆಯಲ್ಲೇ ಶಾಮನೂರು ಮನೆಯಲ್ಲೇ ಅವ್ರ ಸಂಸದರು ಕೂಡ ಇದ್ದಾರೆ. ಈ ದೊಡ್ಡ ದೊಡ್ಡ ಗಣ್ಯರು ಇದ್ದಾರಲ್ಲ, ಅವ್ರ ಮುಂದೆ BJP ನಾಯಕರ ತಂತ್ರ ಏನು? ನೋಡ್ರಿ, ಯಾರೇ ದೊಡ್ಡ ವ್ಯಕ್ತಿಗಳು ಬಂದರು, CM ಇರ್ಬೋದು, DCM ಇರ್ಬೋದು, ಯಾವುದೇ ನಾಯಕರು ದೊಡ್ಡ ನಾಯಕರು ಬಂದರೂ ಇರ್ಬೋದು, ಮತದಾರರ ಬುದ್ಧಿವಂತಿಕೆ ಮುಂದೆ ಯಾರೂ ದೊಡ್ಡವರಲ್ಲ ಇವತ್ತಿನ ದಿನ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮತದಾರರು ಬುದ್ಧಿವಂತರಿದ್ದಾರೆ, ಬರ್ಬೋದು. ಅವ್ರದ್ದು ಕರ್ತವ್ಯ ಏನಪ್ಪ, ಪ್ರಚಾರಕ್ಕೆ ಬರಬೇಕು, ಹೋಟನ್ನು ಕೇಳಬೇಕು, ಹೋಗಬೇಕು. ಅವ್ರದ್ದೇ ಆದಂಥ ಏನೋ ಗ್ಯಾರಂಟಿಗಳಿದಾವಲ್ಲ, ಆ ಗ್ಯಾರಂಟಿ ನೋಡ್ರಿ, ಈಗ ಗ್ಯಾರಂಟಿ ಕೊಡ್ತಿದ್ದರು, ಹೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿ ನಿಲ್ಲಿಸ್ತೀನಿ ಅನ್ನೋ ಒಂದು ನಮ್ಮ CM ಹೇಳಿದ್ದಾರೆ ಅನ್ನೋದು ಒಂದು ಮಾತು ಬಂತು. ಇದೆಲ್ಲ ಒಂದು ವ್ಯವಸ್ಥೆನ ಅನ್ನೋದು ಜನರಿಗೆ ಮೊನ್ನೆ ಒಂದು ಕೈದಾಳಲ್ಲಿ ನೆನ್ನೆ ಕ್ಯಾನ್ವಾಸ್ ಓದಂಥದ್ದು ನಾವೇನಾದರೂ ಅವ್ರಿಗೆ ಕೇಳಿದ್ವಾ ಇವರಿಗೆ ಸಿದ್ದರಾಮಯ್ಯ ಅವರಿಗೆ ಕೊಡ್ರಿ ಅಂತೇಳಿ. ಅವರಾಗಿ ಕೊಟ್ಟರು. ಇಲ್ಲಿ ನಮಗೆ ಯಾವುದೇ ರೀತಿಯಾದ 2,000 ಕೊಟ್ಟು ಇನ್ನು 2,500 3,000 ಹೆಚ್ಚು ಪಟ್ಟು ಅವರು ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಎಲ್ಲ ದಿನಸಿಗಳನ್ನು ವ್ಯವಹಾರ ಬೆಲೆ ಏರಿಕೆ ಮಾಡಿಬಿಟ್ಟು ಎಲ್ಲದರಲ್ಲೂ ನಮ್ಮಿಂದನೇ ಜಾಸ್ತಿ ಪಡ್ಕೊಳ್ತಾ ಇರೋದು. ಕೊಡೋದು ಸ್ವಲ್ಪ ಆದರೂ ತಗೊಳ್ಳೋದು ಭಾಳ ತಗೊಳ್ತಾ ಇದ್ದಾರೆ ಅನ್ನೋ ಮಾತನ್ನು ನಾವೇನು ಕೇಳಲಿಲ್ಲ. ಒಬ್ಬ ಕೈದಾಳಿಯಲ್ಲಿ ಒಬ್ಬ ಮಹಿಳೆ ಹೇಳಿದಂಥ ಮಾತಿದು. ಹಾಗಾಗಿ ಯಾವುದೇ ದೊಡ್ಡ ನಾಯಕರು ಬಂದ್ರೂ ಇಲ್ಲಿ ಮತದಾರರ ಬುದ್ಧಿವಂತಿಕೆ ಮುಂದೆ ಯಾರೇನು ದೊಡ್ಡರಲ್ಲ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.